ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಲಾಸ್ಟ್ ಇಯರ್ದು ಫೀ ಸ್ಟ್ರಕ್ಚರ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ನೀವು ಇದನ್ನು ಅರ್ಥ ಮಾಡಿಕೊಂಡು ನಿಮ್ಮ ಪೇರೆಂಟ್ಸ್ಗೆ ಎಷ್ಟೆಷ್ಟು ಆಗುತ್ತೆ ಅಂತ ಹೇಳಿದ್ರೆ ಅವರು ಆ ಮನಿನ ಅರೇಂಜ್ ಮಾಡಿಕೊಂಡು, ಅಂದರೆ ಏನು ನಿಮ್ಮ ಪ್ರಾಸೆಸ್ ಮುಗಿಯೋಷ್ಟರೊಳಗಡೆ ದುಡ್ಡಿರುತ್ತೆ. ನೋಡಿ, ಏನಕ್ಕೆ ಒಂದು ವಿಡಿಯೋ ಮಾಡ್ತೀನಿ ಅಂತಂದರೆ, ಪ್ರತಿ ವರ್ಷವೂ ಫೀಸ್ ಕಟ್ಟೋಕ್ಕಾಗ್ದೇ ನನಗೆ ಗೊತ್ತಿರೋ ಪ್ರಕಾರನೇ ಒಂದು 10,000 to 12,000 ವಿದ್ಯಾರ್ಥಿಗಳು ಕಾಲೇಜ್ಗೆ ಹೋಗೋದಿಲ್ಲ. ಆಯಿತಾ? ಅದನ್ನ ನೀವು ತಪ್ಪಿಸ್ಕೊಬೇಕು ಅಂತಂದರೆ ನೀವು ಮುಂಚೆನೇ ನಿಮ್ಮ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡೋದು ಇಷ್ಟು ಫೀಸ್ ಆಗುತ್ತೆ ಅಂತ. ಅವರು ರೆಡಿಯಾಗಿರ್ತಾರೆ ಫೀಸನ್ನು ರೆಡಿ ಮಾಡಿಕೊಂಡು. ಆ್ಯಂಡ್ ಈ ಆಪ್ಷನ್ಸ್ ಏನಿರುತ್ತೆ, ನಿಮಗೆ ಫೀಸ್ ಕಟ್ಟಲಿಕ್ಕೆ ಇರ್ತಕ್ಕಂಥ ಆಪ್ಷನ್ಸು, ಅದನ್ನೆಲ್ಲ ನೀವು ಅರ್ಥ ಮಾಡಿಕೊಂಡು ಅರೇಂಜ್ ಮಾಡ್ಕೊಬಹುದಾಗಿರುತ್ತೆ. ಓಕೆ, ಸೊ ಆದ್ದರಿಂದ ನಿಮ್ಮ ವಿದ್ಯಾಭ್ಯಾಸಕ್ಕೆ ಯಾವುದೇ ರೀತಿ ಪ್ರಾಬ್ಲಮ್ ಆಗದೇ ಇರ್ತದೆ. ಓಕೆ, ಬನ್ನಿ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಸೊ ಏನಕ್ಕೆ ಲಾಸ್ಟ್ ಇಯರ್ ತೊಗೊಂಡಿದ್ದೀನಿ ಅಂದರೆ, ಈ ವರ್ಷದ್ದು ಬಿಡೋದು ಇನ್ನೂ ಲೇಟ್ ಆಗುತ್ತೆ. ಅಂದರೆ ರಿಲೀಸ್ ಮಾಡ್ತಕ್ಕಂಥ, ಈ ವರ್ಷ ಫೀಸ್ ಸ್ಟ್ರಕ್ಚರ್ ರಿಲೀಸ್ ಮಾಡ್ತಕ್ಕಂಥ ಡೇಟ್ ತುಂಬ ನಿಧಾನ ಆಗ್ತದೆ. ಸೊ ಆ ಒಂದು ರೀಸನಿಗೆ ಲಾಸ್ಟ್ ಇಯರ್ದು ರೆಫರೆನ್ಸ್ ಕೊಟ್ಟಿರ್ತೀನಿ ನಾನು ನಿಮಗೆ. ಅಪ್ರಾಕ್ಸಿಮೇಟ್ಲಿ ಸಿಮಿಲರ್ ಇರುತ್ತೆ. ಜಾಸ್ತಿ ಆದರೆ ಅಮ್ಮ ಅಂತಂದರೆ ಒಂದು 2-3% ಜಾಸ್ತಿ ಆಗ್ಬೋದು, ಅಷ್ಟೇ ಜಾಸ್ತಿ ಆಗೋದಿಲ್ಲ. ಅಕಸ್ಮಾತ್ ಆದರೆ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ, ಅದ್ರ ತಕ್ಕ ನೀವು ಆ್ಯಕ್ಷನ್ ತೊಗೋಬೋದಾಗಿರುತ್ತೆ. ಸೊ ಸದ್ಯಕ್ಕೆ ಲಾಸ್ಟ್ ಇಯರ್ ಅಂದರೆ 2024-25 ಸಂಬಂಧಪಟ್ಟ ಆಗಿರ್ತಕ್ಕಂಥ ಫೀಸ್ ಸ್ಟ್ರಕ್ಚರ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಓಕೆ, ಸೊ ಇದನ್ನ ನೋಡೋದಾದ್ರೆ ನಾವು ಲೆಫ್ಟ್ ಸೈಡಲ್ಲಿ ನಮಗೆ ಕಾಲೇಜ್ ಟೈಪ್ ಇದೆ, ರೈಟ್ ಸೈಡಲ್ಲಿ ನಮಗೆ ಅಂದರೆ ಮಿಡಲ್ ನಮಗೆ ಕ್ಯಾಟಗರಿ ಇದಾವೆ. ಸೊ ಇದು 2024-25 ಬಿಟ್ಟಿರ್ತಕ್ಕಂಥ KE ಅಫಿಷಿಯಲ್ ವೆಬ್ಸೈಟಲ್ಲಿ ನಾನು ನೋಡಿರ್ತಕ್ಕಂಥ ಅಫಿಷಿಯಲ್ ಫೀಸ್ ಸ್ಟ್ರಕ್ಚರ್ ಆಗಿರುತ್ತೆ. ಸೊ ಬನ್ನಿ ಒಂದೊಂದನೇ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ. ಸೊ ಇಂಜಿನಿಯರಿಂಗ್ ಮತ್ತೆ ಆರ್ಕಿಟೆಕ್ಚರ್ ಸಂಬಂಧಪಟ್ಟ ಹಾಗೆ ಫೀಸ್ ಸ್ಟ್ರಕ್ಚರ್ ಇದಾಗಿರುತ್ತೆ. ಕಾಲೇಜ್ ಟೈಪ್ಗಳು ಲೆಫ್ಟ್ ಸೈಡಲ್ಲಿ ಇದಾವೆ. ಕಾಲೇಜ್ ಟೈಪ್ಗಳು ಯಾವುದು ಅಂತ ಅಬ್ಸರ್ವ್ ಮಾಡ ಬನ್ನಿ. ವಿ ಹ್ಯಾವ್ ಗವರ್ನಮೆಂಟ್ ಕಾಲೇಜ್, ಆ್ಯಂಡ್ ಫಾರ್ ಏಡೆಡ್ ಕೋರ್ಸ್ ಇನ್ ಏಡೆಡ್ ಕಾಲೇಜ್ UVC ಸೆಪರೇಟ್ ಆಗಿರುತ್ತೆ. ಇದು ಪ್ಯೂರ್ ಗವರ್ಮೆಂಟ್ ಕಾಲೇಜ್ ಆಗಿರುತ್ತೆ, ವಿಚ್ ಇಸ್ ಮ್ಯಾನೇಜ್ ಬೈ ಗವರ್ನಮೆಂಟ್. ಅಂಡ್ ಟೈಪ್ 1 ಅನ್ಏಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ ಆಗಿರಬಹುದು, ಅಥವಾ ಅನ್ಏಡೆಡ್ ಕಾಲೇಜಸ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜಸ್ ಆಗಿರಬಹುದು. ಟೈಪ್ 2 ಬರೆದರೆ ಅನ್ಏಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ ಅಂಡ್ ಅನ್ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜ್. ಓಕೆ, ನೆಕ್ಸ್ಟ್ ಬರೆದರೆ ಡೀಮ್ಡ್ ಅಥವಾ ಪ್ರೈವೇಟ್ ಯೂನಿವರ್ಸಿಟೀಸ್ ಆಗಿರ್ತವೆ. ಸೊ ನೀವೇನೋ CET ಬರೆದು ಆ್ಯಂಡ್ ಈ ಕಾಲೇಜ್ಗಳಿಗೆ ಅಪ್ಲೈ ಮಾಡ್ತೀರಂತಂದ್ರೆ ರೆಸ್ಪೆಕ್ಟಿವ್ ಕಾಲೇಜ್ಗಳ ಫೀಸ್ ಈ ರೀತಿ ಆಗಿರುತ್ತೆ ಅಕಾರ್ಡಿಂಗ್ ಟು ಯುವರ್ ಕ್ಯಾಟಗರಿ. ಸೊ ಮೇಲ್ಗಡೆ ಕ್ಯಾಟಗರಿ ನೋಡೋದಾದ್ರೆ ನಾವು, ಸೊ ಫಸ್ಟ್ ಇದರಲ್ಲಿ ನಮಗೆ ಅಂದರೆ ಜನರಲ್ ಕ್ಯಾಟಗರಿಗೆ ಬರೋದಾದ್ರೆ GM ಬರುತ್ತೆ, 2A ಬರುತ್ತೆ, 2B ಬರುತ್ತೆ, 3A ಬರುತ್ತೆ, 3B ಬರುತ್ತೆ, ಇನ್ಕ್ಲೂಡಿಂಗ್ SC ST ಆನ್ಯುವಲ್ ಇನ್ಕಮ್ ಅಬೌಟ್ 10 lakh ಆಗಿದ್ರೆ. ಆ್ಯಂಡ್ ಕ್ಯಾಟಗರಿ 1 ನಿಮ್ಮ ಆನ್ಯುವಲ್ ಇನ್ಕಮ್ 2.5 lakh ಇಂದ ಜಾಸ್ತಿ ಇದ್ರೆ ಸೊ ನಿಮಗೆ ಈ ಒಂದು ಫೀಸು ಇನ್ಕ್ಲೂಡ್ ಆಗ್ತದೆ. ಓಕೆ, ಅಂಡ್ ರೆಸ್ಟ್ ಬರೋದಾದ್ರೆ ವಿ ಹ್ಯಾವ್ SNQ ಕೋಟಾ. SNQ ಕೋಟಾ ಅಂದ್ರೆ ಏನು ಅಂತ ನಾನು ನಿಮಗೆ ಡೀಟೇಲ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಅದು ಬಿಟ್ಟರೆ ರೆಸ್ಟ್ ಬರೋದಾದ್ರೆ ವಿ ಹ್ಯಾವ್ SC ST ಕ್ಯಾಟಗರಿ, ಆ್ಯಂಡ್ ಇದು ಅಪ್ ಟು 2.5 lakh ಅಂಡ್ ಅಪ್ ಟು 10 lakh ಇನ್ಕಮ್ ಗಂಟ ಆಗುತ್ತೆ. ನೆಕ್ಸ್ಟ್ ಕ್ಯಾಟಗರಿ 1 ಅಪ್ ಟು 2.5 lakh ಇನ್ಕಮ್ ಗಂಟ ಆಗುತ್ತೆ. ಓಕೆ, ಗವರ್ನಮೆಂಟ್ ಕಾಲೇಜಲ್ಲಿ ನೀವೇನಾದರೂ ಜನರಲ್ ಕ್ಯಾಟಗರಿ ಆಗಿದ್ದು ಆ್ಯಂಡ್ ಈ ಫಸ್ಟ್ ಕ್ಯಾಟಗರಿ ಸಂಬಂಧಪಟ್ಟಿದ್ದಾಗಿದ್ರೆ ನೀವು ಗವರ್ನಮೆಂಟ್ ಕಾಲೇಜಲ್ಲಿ ನಿಮಗೆ ಇಂಜಿನಿಯರಿಂಗ್ ಅಥವಾ ಆರ್ಕಿಟೆಕ್ಚರ್ ಕೋರ್ಸ್ನ ಫೀಸ್ ಆಗುತ್ತೆ 42,866 ರೂಪಾಯಿ. ಓಕೆ, ಅದೇ ನಿಮ್ಗೇನೋ SNQ ಕೋಟಾದಲ್ಲಿ ಸೀಟ್ ಸಿಕ್ಕಿದ್ರೆ ನಿಮಗೆ 21,360 ರೂಪಾಯಿ ಆಗ್ತದೆ. ಸೊ ಮೋಸ್ಟ್ಲಿ ಓಕೆ, ನೀವು SNQ ಕೋಟಾ ಅಪಾರ್ಟ್ ಫ್ರಮ್ SC ST ಆಗಿದ್ರೆ ನೀವು ಇಷ್ಟೇ ಫೀಸನ್ನು ಪೇ ಮಾಡಬೇಕಾಗಿರುತ್ತೆ. ನಿಮಗೆ ಎಕ್ಸ್ಟ್ರಾ ಸ್ಕಾಲರ್ಶಿಪ್ಸ್ ಸಿಗ್ತದೆ. ಅಕಸ್ಮಾತ್ ನೀವು SC ST ಆಗಿದ್ರೆ ನೀವು ಅಪ್ರಾಕ್ಸಿಮೇಟ್ಲಿ ಈ ಫೀಸನ್ನು ಪೇ ಮಾಡ್ತೀರಾ, ಬಟ್ ನಿಮಗೆ ಸ್ಕಾಲರ್ಶಿಪ್ ಬರ್ತದೆ. ಆ ಸ್ಕಾಲರ್ಶಿಪ್ ಅಮೌಂಟನ್ನು ನೀವು ಕಾಲೇಜ್ಗೆ ಪೇ ಮಾಡಬೇಕಾಗಿರ್ತದೆ. ಅಂತಂದರೆ ಗೌರ್ಮೆಂಟ್ ನಿಮ್ಮ ಫೀಸನ್ನು ಪೇ ಮಾಡ್ತದೆ. ಓಕೆ, SNQ ಕೋಟಾ ಫೀಸ್ ಇಷ್ಟ ಆಗಿರುತ್ತೆ. ಆ್ಯಂಡ್ SC ST ಅವ್ರದ್ದು ನಾರ್ಮಲ್ ಫೀಸು ಅಂದರೆ 2 ಕ್ಯಾಟಗರಿಯಲ್ಲಿ 750 ರೂಪಾಯಿ ಆಗಿರ್ತದೆ ಫಾರ್ ಬೋತ್ ಆರ್ಕಿಟೆಕ್ಚರ್ ಆ್ಯಂಡ್ ಇಂಜಿನಿಯರಿಂಗ್. ಇದು ಬರೀ ಫಸ್ಟ್ ಇಯರ್ ಅಷ್ಟೇ. ನಿಮಗೆ ಬರ್ತಾ ಇದು 25,000 ಹತ್ರ ಕಟ್ಟಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಕ್ಯಾಟಗರಿ 1 ಬರೆದಾದ್ರೆ ಆನ್ಯುವಲ್ ಇನ್ಕಮ್ ಅಪ್ ಟು 2.5 lakh, ನೀವು 21,360 ರೂಪಾಯಿ ಕಟ್ಟಬೇಕಾಗ್ತದೆ ಇಫ್ ಯು ಆರ್ ಜಾಯ್ನಿಂಗ್ ಗವರ್ನಮೆಂಟ್ ಕಾಲೇಜ್. ಓಕೆ, ನೆಕ್ಸ್ಟ್ ಫಾರ್ ಏಡೆಡ್ ಕೋರ್ಸ್ ಇನ್ ಏಡೆಡ್ ಕಾಲೇಜ್ ಬರೋದಾದ್ರೆ ಸೊ ಅಪ್ರಾಕ್ಸಿಮೇಟ್ಲಿ ಇದು ಗವರ್ಮೆಂಟ್ ಸೀಟ್ ಥರನೇ, ಬಟ್ ಒಂದು ಸ್ವಲ್ಪ ಹೆಸರು ಚೇಂಜ್ ಅಷ್ಟೇ. 42,866 ಸಿಮಿಲರ್ ಆ್ಯಂಡ್ ಆಲ್ ದಿ ಫೀಸ್ ಆರ್ ಸಿಮಿಲರ್, ಏನೂ ಚೇಂಜ್ ಇಲ್ಲ. ನೆಕ್ಸ್ಟ್ UBCಗೆ ಬರೋದಾದ್ರೆ ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು ಇರ್ತಕ್ಕಂಥದ್ದು. ಸೊ ಇದು 48,000 ರೂಪಾಯಿ ಆಗ್ತದೆ ನಿಮಗೆ ಇಫ್ ಯು ಆರ್ ಬಿಲಾಂಗ್ ಟು ದಿಸ್ ಕ್ಯಾಟಗರಿ. ಆ್ಯಂಡ್ SNQ ಕೋಟಾದಲ್ಲಿ ನಿಮಗೆ ಸೇಮ್ 21,360 ರೂಪಾಯಿ ಆಗ್ತದೆ. ಆ್ಯಂಡ್ SC ST ಅವ್ರಿಗೆ ಸೇಮ್ 750 ರೂಪಾಯಿ. ಆ್ಯಂಡ್ ಕ್ಯಾಟಗರಿ 1 ಇನ್ಕಮ್ ಅಪ್ ಟು 2.5 lakh 21,360 ರೂಪಾಯಿ ಆಗ್ತದೆ. ಟೈಪ್ 1 ಆಯ್ತಾ, ಇಲ್ಲಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಅನ್ಏಡೆಡ್ ಕಾಲೇಜಸ್ ಇನ್ಕ್ಲೂಡಿಂಗ್ ಮೈನಾರಿಟಿ ಆ್ಯಂಡ್ ಅನ್ಏಡೆಡ್ ಕೋರ್ಸಸ್ ಇನ್ ಏಡೆಡ್ ಕಾಲೇಜ್ ಆದರೆ ನಿಮಗೆ ಅಪ್ರಾಕ್ಸಿಮೇಟ್ಲಿ 1,07,495 ರೂಪಾಯಿ ಆಗ್ತದೆ ಇಫ್ ಯು ಆರ್ ಬಿಲಾಂಗ್ ಟು ದಿಸ್ ಕ್ಯಾಟಗರಿ. ಆ್ಯಂಡ್ SNQ ಕೋಟಾ ಸೀಟ್ ಸಿಕ್ಕಿದ್ರೆ ನಿಮಗೆ 31,360 ರೂಪಾಯಿ ಆಗ್ತದೆ, ಅಪ್ರಾಕ್ಸಿಮೇಟ್ಲಿ 10,000 ಜಾಸ್ತಿ. ಆ್ಯಂಡ್ ಆಫ್ ಕೋರ್ಸ್ SC ST ಗೆ ಸೇಮ್ ಫೀಸ್ ಇರ್ತದೆ. ಆ್ಯಂಡ್ ಕ್ಯಾಟಗರಿ 1 ನೀವೇನಾದ್ರೂ ಅಪ್ ಟು 2.5 lakh ಇನ್ಕಮ್ ಇದ್ರೆ 85,000.
987 ರೂಪಾಯಿ ಆಗ್ತದೆ. ನೋಡಿ ಇಲ್ಲಿ ಏನಿದೆ ನಿಮಗೆ ಎರಡು, ಮೆಜಾರಿಟಿ ಆಫ್ ಯು ಗೈಸ್ ವಿಲ್ ಕಮ್ ಅಂಡರ್ ದಿಸ್ ಕ್ಯಾಟಗರಿ. ಓಕೆ, ನೀವು ಮೆಜಾರಿಟಿ ಆಫ್ ಜನಗಳು ಇಂಥ ಕಾಲೇಜ್ಗಳನ್ನ ಚೂಸ್ ಮಾಡ್ತೀರಾ. ಸೊ ನೀವು ಗೌರ್ಮೆಂಟ್ ಕಾಲೇಜ್ಗೆ ಹೋಗೋದು ಕಡಿಮೆ, ಆ್ಯಂಡ್ UEC ಸಿಕ್ಕಿದ್ರೆ ಹೋಗಿ ಅಫ್ಕೋರ್ಸ್, ಅದು ಬಿಟ್ಟರೆ ಸೊ ನೀವು ಹೋಗ್ತಕ್ಕಂಥ ಮೆಜಾರಿಟಿ ಕಾಲೇಜ್ಗಳು ಇದಾಗಿರ್ತವೆ. ಸೊ ನಾನು ಇನ್ಸಿಸ್ಟ್ ಮಾಡ್ತೀನಿ, ಸೊ ನೀವೇನಾದರೂ ಕಾಲೇಜ್ ಫೀಸನ್ನು ರೆಡಿ ಮಾಡ್ಕೊತಾ ಇದ್ದೀರಾ ಅಂತಂದರೆ ಪ್ಲೀಸ್ ರೆಡಿ ವಿತ್ ಅಪ್ರಾಕ್ಸಿಮೇಟ್ಲಿ 1.5 lakh, ಬಿಕಾಸ್ ಇನ್ಕ್ಲೂಡಿಂಗ್ ನಿಮ್ಮ ಕಾಲೇಜ್ ಅಡ್ಮಿಷನ್ ಹೋಗಬೇಕಾದ್ರೆ ನೀವೇನಾದರೂ ಪರ್ಸನಲ್ ಖರ್ಚಿದ್ರೆ ಆ್ಯಂಡ್ ಬೇರೆ ಕಾಲೇಜ್ ಎಕ್ಸ್ಟ್ರಾ ಫೀಸನ್ನು ಏನಾದರೂ ಡಿಮಾಂಡ್ ಮಾಡಿದ್ರೆ ಸೊ ಅದನ್ನು ನೀವು ಪೂರೈಸಬೇಕಾಗಿರುತ್ತೆ. ಅಪ್ರಾಕ್ಸಿಮೇಟ್ಲಿ ನಿಮಗೆ 1.5 ಲಕ್ಷ ಗಂಟೆ ಖರ್ಚಾಗೋ ಚಾನ್ಸಸ್ ಇರ್ತದೆ ಇಫ್ ಯು ಆರ್ ಜಾಯ್ನಿಂಗ್ ಆಸ್ ಅ ಫಸ್ಟ್ ಇಯರ್ ಸ್ಟೂಡೆಂಟ್ ವಯಾ KCET. ಓಕೆ, ನೆಕ್ಸ್ಟ್ ಡೀನ್ ಅಥವಾ ಪ್ರೈವೇಟ್ ಯೂನಿವರ್ಸಿಟಿಗೆ ಹೋಗೋದಾದ್ರೆ ನೀವು 1,07,000 ರೂಪಾಯಿ, 7,495 ರೂಪಾಯಿ ಫೀಸ್ಗಳನ್ನು ಕಟ್ಟಬೇಕಾಗ್ತದೆ. ಸೊ ಇದರಲ್ಲಿ ಯಾವುದೇ ರೀತಿ SNQ ಕೋಟಾ ಇರೋದಿಲ್ಲ ನಿಮಗೆ ಡೀನ್ ಅಥವಾ ಪ್ರೈವೇಟ್ ಯೂನಿವರ್ಸಿಟಿಯಲ್ಲಿ. ಆ್ಯಂಡ್ ಸೇಮ್ SC/ST ಸೇಮ್ ಫೀಸ್ ಆಗಿರ್ತದೆ. ಆ್ಯಂಡ್ ಅದೇ ಕ್ಯಾಟಗರಿ 1ಗೆ 85,989 ರೂಪಾಯಿ ಆಗಿರ್ತದೆ. B.Pharma ಕೋರ್ಸಿಗೆ ಹೋಗೋದಾದ್ರೆ ನೀವು ಗೌರ್ಮೆಂಟ್ ಕಾಲೇಜಲ್ಲಿ ಸೀಟನ್ನು ಸಿಕ್ತು ಅಂತಂದರೆ ನಿಮಗೆ 14,780 ರೂಪಾಯಿ ಆಗ್ತದೆ. ಆ್ಯಂಡ್ SC/STಗೆ 750, ಆ್ಯಂಡ್ ಕ್ಯಾಟಗರಿ 1ಗೆ 6,250 ರೂಪೀಸ್ ಆಗ್ತದೆ. ಅನ್ಏಡೆಡ್ ಕಾಲೇಜ್ಗಳಿಗೆ ಹೋಗೋದಾದ್ರೆ ನೀವು 26,750 ರೂಪಾಯಿ ಫೀಸ್ ಆಗಿದ್ರೆ SC/ST ಅವರಿಗೆ ಇದು ನಾರ್ಮಲ್ಲು. SC/ST ಅವರಿಗೆ 750 ರೂಪಾಯಿ ಆಗಿರ್ತದೆ. ಆ್ಯಂಡ್ ಕ್ಯಾಟಗರಿ 1ಗೆ 18,220 ರೂಪಾಯಿ ಆಗಿರ್ತದೆ. ಫಾರ್ಮ್ ಡಿ ಕೋರ್ಸ್ಗೆ ಹೋಗೋದಾದ್ರೆ ಅನ್ಏಡೆಡ್ ಕಾಲೇಜಲ್ಲಿ ಫಾರ್ಮ್ ಡಿ ಇಸ್ ಡಿಫ್ರೆಂಟ್, B.Pharma ಇಸ್ ಡಿಫ್ರೆಂಟ್. ಇಫ್ ಯು ವಾಂಟ್ ಮೀ ಟು ಕ್ರಿಯೇಟ್ ಅ ವಿಡಿಯೋ ಆನ್ ದಿಸ್, ಪ್ಲೀಸ್ ಕಮೆಂಟ್ ಡೌನ್, ಐ ಬಿ ಕ್ರಿಯೇಟಿಂಗ್ ಅ ವಿಡಿಯೋ ಆನ್ ದಿಸ್. 67,750 ರೂಪಾಯಿ ಆಗಿರ್ತದೆ ಫೀಸು ಫಾರ್ ಜನರಲ್. ಆ್ಯಂಡ್ ಇಲ್ಲಿ SNQ ಕೋಟಾ ಯಾವುದೇ ರೀತಿ ಇರೋದಿಲ್ಲ, ಇಂಜಿನಿಯರಿಂಗಲ್ಲಿ ಮಾತ್ರ SNQ ಕೋಟಾ ಬರ್ತಕ್ಕಂಥದ್ದು. ಆ್ಯಂಡ್ ರೆಸ್ಟ್ ಆಫ್ ದ ಫೀಸ್ ಫಾರ್ SC/ST is 750, ಆ್ಯಂಡ್ ದೆನ್ ಕ್ಯಾಟಗರಿ 1 67,750 ರೂಪೀಸ್. ಗೌರ್ಮೆಂಟ್ ಕಾಲೇಜಿಗೆ ಬರೋದಾದ್ರೆ ಯಾವುದಕ್ಕೆ ಫಾರ್ಮ್ ಸೈನ್ಸ್, ಫಾರ್ ಎಕ್ಸಾಂಪಲ್ ಇದರಲ್ಲಿ ಪ್ರೀ ಸೆಮಿಸ್ಟರು ಪರ್ ಸೆಮಿಸ್ಟರ್ ಆಗಿರ್ತದೆ. ಇದು BSc ಅಗ್ರಿಕಲ್ಚರ್ ಎಕ್ಸೆಟ್ರಾ ಕೋರ್ಸ್ಗಳಿಗೆ, BSc ಅಗ್ರಿಕಲ್ಚರ್, BSc ಹಾರ್ಟಿಕಲ್ಚರ್, ಸೆರಿಕಲ್ಚರ್ ಈ ಕೋರ್ಸ್ಗಳಿಗೆ 36,725 ರೂಪಾಯಿ ಆಗಿದ್ರೆ. ಆ್ಯಂಡ್ ಇದು SC/STಗೆ SC/ST ಕ್ಯಾಟಗರಿ ಅಪ್ ಟು 2.5 lakh ಆಗಿದ್ರೆ ನಿಮಗೆ 750 ರೂಪಾಯಿ ಆಗಿರ್ತದೆ. ಅಪ್ ಟು 10 lakh ಆಗಿದ್ರೆ 17,738 ರೂಪಾಯಿ ಆಗಿರ್ತದೆ. ಆ್ಯಂಡ್ ಫಾರ್ ಕ್ಯಾಟಗರಿ 1 36,725 ರೂಪೀಸ್ ಆಗಿರ್ತದೆ. BVSc ಅಥವಾ ವೆಟರ್ನರಿ ಕೋರ್ಸ್, ಈ ಕೋರ್ಸ್ಗಳಿಗೆ ಹೋಗೋದಾದ್ರೆ ನೀವು ಗೌರ್ಮೆಂಟ್ ಕಾಲೇಜಲ್ಲಿ 70,470 ರೂಪಾಯಿ. ಏನಕ್ಕೆ ಮನೋಜ್ ಫೀಸ್ ಜಾಸ್ತಿ? ಇಟ್ಸ್ ಬಿಕಾಸ್ ಇದು ಒನ್ ಆಫ್ ದ ಮೆಡಿಕಲ್ ಕೋರ್ಸ್ ಅಂತ ಕನ್ಸಿಡರ್ ಮಾಡಲಾಗ್ತದೆ. ನೀವು ಮನುಷ್ಯನ ಟ್ರೀಟ್ ಮಾಡೋದ್ರ ಬದಲು ಪ್ರಾಣಿಗಳನ್ನ ಟ್ರೀಟ್ ಮಾಡ್ತಾರೆ. ಇಟ್ಸ್ ರಿಯಲಿ ಒನ್ ಆಫ್ ದ ಬೂಮಿಂಗ್ ಸೆಕ್ಟರ್. ಐ ವುಡ್ ಸೇ ಇಫ್ ಯು ಆರ್ ಗೆಟಿಂಗ್ ದಿಸ್, ಐ ವುಡ್ ಸೇ ಪ್ಲೀಸ್ ಗ್ರಾಬ್ ಇಟ್ ಆ್ಯಂಡ್ ವರ್ಕ್ ಆನ್ ಇಟ್. ಯು ವಿಲ್ ಲವ್ ಯುವರ್ ಜಾಬ್ ಆ್ಯಂಡ್ ಯು ವಿಲ್ ಮೇಕ್ ಗುಡ್ ಅಮೌಂಟ್ ಆಫ್ ಮನಿ. ಓಕೆ, ನೆಕ್ಸ್ಟ್ ಸೇಮ್ SC/STಗೆ 12,529 ರೂಪಾಯಿ ಆಗ್ತದೆ. ಆ್ಯಂಡ್ ಅಪ್ ಟು 10,70,470 ವಿಚ್ ಇಸ್ ಸಿಮಿಲರ್ ಟು ಜನರಲ್. ಓಕೆ, ನೆಕ್ಸ್ಟು ಕ್ಯಾಟಗರಿ 1 ಸಹ ಸೇಮ್ ಆಗಿರ್ತದೆ. ನೆಕ್ಸ್ಟು BSc ಫಿಶರಿ ಮತ್ತು ಡೈರಿ ಸೈನ್ಸ್ ಕೋರ್ಸ್ಗಳು ಬರೋದಾದ್ರೆ ಪರ್ ಸೆಮಿಸ್ಟರ್ ಫೀಸ್ ಆಗಿರುತ್ತೆ. ಇದು ಫಾರ್ ಜನರಲ್ ಕ್ಯಾಟಗರಿ 37,000, ಆ್ಯಂಡ್ ಫಾರ್ SC ಅಪ್ ಟು 2.5 lakh 11,400, ಆ್ಯಂಡ್ ಅಪ್ ಟು 10 lakh 37,000, ಆ್ಯಂಡ್ ಫಾರ್ ಕ್ಯಾಟಗರಿ 1 ಆಲ್ಸೋ ಇಟ್ಸ್ 37,000. ಯೂನಿವರ್ಸಿಟಿ ಫೀಸು ಇಂಜಿನಿಯರಿಂಗ್ಗೆ ನಿಮಗೆ ನೋಡಿ ಇನ್ಕ್ಲೂಡಿಂಗ್ ಇನ್ ಫೀಸ್ ಎಬೋವ್ ಆಯ್ತಾ 10,110 ರೂಪಾಯಿ ಕಟ್ಟಬೇಕಾಗ್ತದೆ ಯೂನಿವರ್ಸಿಟಿಗೆ. ಆರ್ಕಿಟೆಕ್ಚರ್ಗೆ 11,260 ರೂಪಾಯಿ, B.Pharmaಗೆ 5,500 ರೂಪಾಯಿ, ಫಾರ್ಮ್ ಡಿಗೆ 4,700 ರೂಪಾಯಿ ಆಗಿರ್ತದೆ. ನೋಟ್ನ ಅರ್ಥ ಮಾಡ್ಕೊಳ್ಳಿ. ಫಾರ್ ಆರ್ಕಿಟೆಕ್ಚರ್ ಕೋರ್ಸ್ ಅಪಾರ್ಟ್ ಫ್ರಮ್ ದ ಎಬೋವ್ ಫೀಸ್ 650 ರೂಪಾಯಿ ಎಕ್ಸ್ಟ್ರಾ ಕಟ್ಟಬೇಕಾಗ್ತದೆ. ಆ್ಯಂಡ್ 10,000 ಆಸ್ ಅದರ್ ಫೀಸ್ ಇನ್ಕ್ಲೂಡಿಂಗ್ ದ ಎಬೋವ್ ಟೇಬಲ್ ಫಾರ್ ಗವರ್ಮೆಂಟ್ ಆ್ಯಂಡ್ ಏಡೆಡ್ ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ 20,000 ಫಾರ್ ಇನ್ಕ್ಲೂಡಿಂಗ್ ಎಬೋವ್ ಫೀಸ್ ಫಾರ್ ಅನ್ಏಡೆಡ್ ಅಥವಾ ಪ್ರೈವೇಟ್ ಯೂನಿವರ್ಸಿಟಿ ಫಾರ್ ಇಂಜಿನಿಯರಿಂಗ್ ಕಾಲೇಜ್. ಇದು ಎಕ್ಸ್ಟ್ರಾ ನೀವು ಇದಕ್ಕೆ ಅಥಾರಿಟಿಗೆ ಪೇ ಮಾಡಬೇಕಾಗಿರ್ತಕ್ಕಂಥದ್ದು. ಸೊ ನಿಮಗೆ ಓವರ್ ಆಲ್ ಒಂದು ಬ್ರೀಫ್ ಐಡಿಯಾ ಕೊಡೋದಾದ್ರೆ ಅಪ್ರಾಕ್ಸಿಮೇಟ್ಲಿ ನೀವು KCET ಮುಖಾಂತರ ಹೋಗ್ತಾ ಇದ್ದೀರಾ ಅಂತಂದ್ರೆ 1.5 ಲಕ್ಷ ನಿಮಗೆ ಮಿನಿಮಮ್ ಬೇಕಾಗ್ತದೆ. ಅಂದರೆ ಅಷ್ಟನ್ನ ಅರೇಂಜ್ ಮಾಡಿ ಇಟ್ಕೊಂಡಿರಿ ಟು ಬಿ ಸೇಫರ್ ಸೈಡ್. ಓಕೆ, so you'll be all right, and if your rank is good and if you're confident that you are going to get one really good SNQ quota, athwa if you have the category support, you don't have to worry about anything. The government will take care. Okay, ಸೊ ಇದಾಗಿತ್ತು ಈ ಒಂದು ವಿಡಿಯೋದ ಇನ್ಫಾರ್ಮೇಷನ್. ಐ ಥಿಂಕ್ ನಿಮಗೆ ಯೂಸ್ಫುಲ್ ಆಗಿದೆ. ಬೇರೆ ಯಾವುದೇ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ. ಐ ವಿಲ್ ಬಿ ಕ್ರಿಯೇಟಿಂಗ್ ವಿಡಿಯೋ ಅರೌಂಡ್ ಇಟ್. ಟಿಲ್ ದೆನ್ ಕೀಪ್ ರನ್ನಿಂಗ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ.